ನಾನು ಮಾರ್ಕೆಟ್ ಹೋಗೋಣ. ಎಷ್ಟು ದಿನ ಆಯಿತು, ವೆಜಿಟೇಬಲ್ಸೇ ಇಲ್ಲ ಮನೆಯೊಳಗೆ. ಮೆಣಸಿನ್ಕಾಯಿಗೆ ಎಷ್ಟು? 20 ರೂಪಾಯಿ. ಹೌದಾ, ಓಕೆ, ನಾನು ಕೊಡ್ತೀನಿ. ತಗೋ ಈ ನೋಟು. ಏನಮ್ಮ, ಈ ನೋಟ್ ನೋಡೋದಿಲ್ಲ. ನಡೆಯುತ್ತೆ? ಇಲ್ಲ, ನಡೆಯೋದಿಲ್ಲ. ತಗೋರಿ ಈ ನೋಟು. ಸರಿ ಅಮ್ಮ, ಕೊಡು. ಬ್ಯಾಗಲ್ಲಿ ಹಾಕೋತೀನಿ. ಇನ್ನು ತಗೊಳ್ಳೋದಾಯ್ತು. ಈಗ ಟೊಮ್ಯಾಟೊ ತಗೋಬೇಕಲ್ವಾ? ಟೊಮ್ಯಾಟೊನೂ ಇಲ್ಲ ಮನೆಯೊಳಗೆ. ಎಷ್ಟು ಇದು ಟೊಮ್ಯಾಟೊ? 30 ರೂಪಾಯಿ ಅಮ್ಮ. 30 ರೂಪಾಯಿನ? 20 ರೂಪಾಯಿ ಮಾಡಲ್ಲ. ಇಲ್ಲಮ್ಮ, 30 ರೂಪಾಯಿನೇ. ಸರಿ, ಅಷ್ಟೊಂದು ಸರಿ ಇಲ್ಲ. 30 ರೂಪಾಯಿ ಮಾಡ್ಬೋದಲ್ವಾ? ಇಲ್ಲ ಅಮ್ಮ, ಸರಿಯಾಗಿದೆ. ಟೊಮ್ಯಾಟೊ ನೋಡಿ ನೋಡಿ ತಗೋಬೇಕು, ಯಾಕಂದರೆ ಹುಳ ಆಗಿರುತ್ತವೆ. ತಗೊಳ್ಳಿ ಅಂಕಲ್, ನಿಮ್ಮ ದುಡ್ಡು. ಇಲ್ಲಮ್ಮ, 30 ರೂಪಾಯಿನೇ ಕೊಡು. 20 ರೂಪಾಯಿ ಬರುತ್ತೆ, ತಗೊಳ್ಳಿ. ಇಲ್ಲ, 30 ರೂಪಾಯಿನೇ ಕೊಡು. ಇಲ್ಲಿ ಇಟ್ಟು. ಇಲ್ಲಿ ಮತ್ತೆ ಟೊಮ್ಯಾಟೊ ತಗೊಂಡೇನಾಯ್ತು. ಈಗ ಬ್ರಿಂಜಾಲ್ ತಗೊಂಡು ಮನೆಗೆ ಹೋಗೋಣ. ಎಷ್ಟು? 30 ರೂಪಾಯಿ ಅಮ್ಮ. 30 ರೂಪಾಯಿನಾ? ಸರಿ, 30 ರೂಪಾಯಿ ಕೊಡ್ರಿ. ಈಗ ಬ್ರಿಂಜಾಲ್ ತಗೊಳ್ಳೋ ಸಮಯ. ನೋಡಿ ಬ್ರಿಂಜಾಲ್ ಎಷ್ಟು ಫ್ರೆಶ್ ಇದೆ ಅಂತ. ಫ್ರೆಶ್ ನೋಡಿನೇ ತಗೋಬೇಕು ಬ್ರಿಂಜಾಲ್ನ. ಇನ್ನು 30 ರೂಪಾಯಿ ಬೇಕಂದ್ರೆ ತಗೋಮ್ಮ. ಸಾಕು ಬ್ರಿಂಜಾಲು, ಇನ್ನೂ ಏನು ಬೇಡ. ಸೊ ಈಗ ಎಲ್ಲ ತಗೊಳ್ಳೋದಾಯ್ತು. ಈಗ ಮನೆಗೆ ಹೋಗೋಣ. ಈಗ ನಾನು ಮನೆಗೆ ಬಂದಿದ್ದೀನಿ. ನಾನು ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಬ್ರಿಂಜಾಲಿಂದು ಸಾಂಬಾರೊಳಗೆ ನಾನು ಸಾಂಬಾರೊಳಗೆ ಹಾಕಿ ಈಗ ಸಾಂಬಾರು ಮಾಡಿ ತಿಂತೀನಿ. ಬಾಯ್ ಬಾಯ್.